ಸರ್ ಹೋಗಿದ್ದು ದೀಪಾವಳಿ ಆಫರ್ ನಡೀತಿದೆಯಲ್ಲ ಇನ್ನೊಂದಷ್ಟು ಬಟ್ಟೆ ತಗೊಬಂದು. ಮತ್ತೆ ನೋಡಿದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಪ್ಲೀಸ್ ನಿಂತ ಹೊರಡ್ರಿ. ಸರ್ ಆಗಲ್ಲ ಸರ್, ಬಟ್ಟೆ ತಗೋದಿದೀವಿ, ಒಲೆ ಕೊಡ್ಬೇಕು. ದೀಪಾ ಮೇಡಮ್ ಕರೀರಿ ಸರ್. ಸರ್ ಅವಾಗೆ ಬಿಸ್ಕೆಟ್ ಕೇಳಿದ್ರೆ ಬಿಸ್ಕೆಟು ಕೊಟ್ಟಿಲ್ಲ ಸರ್. ಬಿಸ್ಕೆಟ್ ತಾನೇ ನಾನು ಕೊಡಿಸ್ತೀನಿ, ಅಲ್ಲಿ ಗಾರ್ಡನ್ ಹತ್ರ ಏನಾದ್ರು ಇರ್ರಿ. ಅವೆಲ್ಲ ಆಗಲ್ಲ ಸರ್, ನಾವಲ್ಲಿ ಹೋಗಿ ಗಾರ್ಡನ್ ಹತ್ರ ಕೂತಿರೋದು, ಇಲ್ಲಿ ಬೇರೆಯವ್ರು ಬಂದು ದೀಪಾ ಮೇಡಮ್ಗೆ ಬಟ್ಟೆ ಹೊಲಿಯ ಕೊಟ್ಟೋದ್ರೆ. ಮನೇಲಿಲ್ಲ ಅವರು. ಹೌದಾ? ಅದು ಬಟ್ಟೆ ಹೊಲ್ದು ಸುಸ್ತಾಗಿ ಅವ್ರ ತವ್ರ ಮನೆಗೆ ಹೊರಟೋದ್ರು. ಸರ್ ದೀಪಾ ಮೇಡಮ್ ಮನೇಲೇ ಇದ್ದಾರೆ ಸರ್, ಗೊತ್ತು ನಮ್ಗೆ. ನಿಮಗೆ ಹೆಂಗ್ರಿ ಗೊತ್ತು? ಹೇಳ್ಕೊಡ್ತಿದಾರಲ್ಲ. ಯಾರು ಹೇಳ್ಕೊಟ್ಟಿದ್ದಾರೆ? ಭಾಸ್ಕರ್ ಅವರು. ಏನ ಸರ್ ಭಾಸ್ಕರ್ ಅವ್ರು ಅಂದ್ರೆ ನಿಮ್ ಚಿಕ್ಕಪ್ಪ ಅವ್ರು ಅಲ್ಲ ಸರ್, ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ. ಅವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ದೀಪಾ ಮೇಡಮ್ ಮನೇಲೇ ಇದ್ದಾರೆ ಸರ್. ಇವ್ರು ನಿಜವಾಗ್ಲೂ ಮನೇಲಿ ಇಲ್ಲ ರೀ. ಯಾರ ಮನೇಲಿಲ್ಲ ಹಸ್ಬೆಂಡು? ನೀವು ಮನೇಲಿದ್ರು ಮನೇಲಿ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಮೇಡಮ್. ನೋಡೋಕೆ ಹೀರೋ ತರ ಇದ್ದಾರೆ, ಸುಳ್ಳು ಪಳ್ಳು ಎಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ ಮೇಡಮ್. ಹೌದಾ ಹಸ್ಬೆಂಡು? ಅಕ್ಕೆ ನೋಡಿದ್ರೆ ಬೈತಾರೆ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಆಗಲ್ಲ ಹಸ್ಬೆಂಡು, ನಿಮ್ ಅತ್ತಿಗೆ ಮಾತ್ರ ಕ್ಲೈನ್ಸು ಗೀಣ್ಸು ಅಂತ ಆಫೀಸಿಂದ ಮನೆಗ್ ಜನ ಕರ್ಸ್ಕೊತಾರೆ. ನಾನು ವ್ಯಾಪಾರ ನಡೆಸ್ತಿದ್ದೀನಿ, ಜನ ಬರ್ಬಾರ್ದ? ನಿಮ್ಗೂ ಅನ್ಯಾಯ, ನಂಗೂ ಅನ್ಯಾಯನಾ? ಹೌದೌದು, ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ತರ ಇರ್ಬೇಕು. ಹೌದೇನ್ರಪ್ಪ? ಇಂಟರ್ವ್ಯೂ ಹೇಗಾಯ್ತಂತೆ? ಬೆಳಿಗ್ಗೆ ಇಂದಿರಾನಗರಲ್ಲಿ ಇಂಟರ್ವ್ಯೂ ಇದೆ ಅಂತ ಹೇಳ್ತಿದ್ನಲ್ಲ, ಅದು ನಮ್ ಕಿವಿಗೂ ಬಿತ್ತು. ಅಯ್ಯೋ ನಾವೇನು ಬೇಕು ಅಂತ ಕೇಳಿಸ್ಕೊಳ್ಳಿಲ್ಲಮ್ಮ, ಹೀಗೆ ಹೋಗ್ತಿದ್ವಲ್ಲ ಅವಾಗ ನಮ್ ಕಿವಿಗ್ ಬಿತ್ತಷ್ಟೇ. ನಮ್ಗ್ಯಾಕೋ ಇವತ್ತು ರಾಹುಲ್ ಇಂಟರ್ವ್ಯೂಗೆ ಹೋಗಿಲ್ಲ ಅಂತ ಅನ್ನಿಸ್ತಿದೆ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಮ್ಮ, ಯಾರನ್ನೂ ನಂಬಕ್ಕಾಗಲ್ಲ. ಚಿಕ್ಕಮ್ಮ ಯಾಕೆ ಹೀಗೆ ಹೇಳ್ತಿದ್ದೀರಾ? ರಾಹುಲ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾನೆ? ಅವನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನಮ್ಮ ಅರ್ಚನ, ನಾನೇನೋ ನೀನು ಒಳ್ಳೇದು ಕೇಳಿದ್ರೆ ನೀನು ನೋಡಿದ್ರೆ ಕೋಪ ಮಾಡ್ಕೋತಿದೀಯಾ? ಹೋಗ್ಲಿ ಬಿಡಿ ಚಿಕ್ಕತ್ತು, ಇಷ್ಟರಲ್ಲೇ ಅರ್ಚನಂಗೆ ರಾಹುಲ್ ಬಗ್ಗೆ ಗೊತ್ತಾಗೋ ಟೈಮ್ ಬಂದೇ ಬರುತ್ತೆ. ತುಂಬಾ ಒತ್ತಾಡ್ತಿದ್ದಾನೆ, ಜ್ವರನೂ ಕಡಿಮೆ ಆಗ್ತಾ ಇಲ್ಲ. ನಾನು ನಿಮಿಷ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಇದ್ದಕ್ಕಿದ್ದ ಹಾಗೆ ಕುಡಿಯೋಗ್ಬಿಟ್ಟಿಲ್ಲ ಅಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ಕುಡಿದ್ರೆ ನನ್ನ ಮಗ ಸರಿ ಹೋಗ್ತಾನ? ಹೀಗೆ ಒತ್ತಾಡೋದನ್ನ ನಿಲ್ಲಿಸ್ತಾನ? ಅವ್ನು ಕುಡಿತಾ ಇದ್ದಾಗ ಈ ಥರ ಎಲ್ಲ ಇರಲಿಲ್ಲ, ಆರಾಮಾಗೇ ಇದ್ದ. ಯಾವಾಗ ಕುಡಿಯೋದು ಬಿಟ್ಟು ಹಾಸಿಗೆ ನೀಡಿದ್ಬಿಟ್ನಲ್ಲಪ್ಪ, ಏನ್ ಮಾಡ್ಲಿ? ಮತ್ತೆ ಒಂದು ನಿಮಿಷ ಬಂದೇ ಇರಪ್ಪ. ಯಾಕೆ ಎಲ್ರೂ ಸುಮ್ಮನಿದ್ದೀರಾ? ಯಾರ್ದಾದ್ರೂ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಇದು ದೊಡ್ಡ ಮನೆ, ಈ ಮನೇಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಡಿಸಿಪ್ಲಿನ್ ಫಾಲೋ ಮಾಡ್ಬೇಕು. ನೀನ್ ಬರಕ್ ಮುಂಚೆ ಎಲ್ಲ ಚೆನ್ನಾಗಿತ್ತು. ಅಂದ್ರೆ ನಾನ್ ಬಂದ್ಮೇಲೆ ಎಲ್ಲ ಹಾಳಾಯ್ತು ಅಂತ ಹೇಳ್ತಿದ್ದೀರಾ? ಹೌದು, ಇಲ್ಲಿ ನಿನಗೆ ಇಷ್ಟ ಬಂದಂಗೆಲ್ಲ ಇರೋದಕ್ಕಾಗೋದಿಲ್ಲ. ಬೆಳಗ್ಗೆಯಿಂದ ಆ ಹೊಲಿಗೆ ಮಿಷನ್ ಸೌಂಡ್ ಕೇಳಿ ಕೇಳಿ ತಲೆನೋವು ಬಂದಿದೆ. ಅದನ್ನ ಫಸ್ಟ್ ಎತ್ತು ಹೊರಗೆ ಹಾಕು ಅಂತ ಹೇಳಿಲ್ವ ಚಿರು ನಿನ್ಗೆ ನಾನು? ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ ಚಿರು, ಆ ಮಿಷನ್ ನಿಮ್ಮ ಮನೇಲಿ ಇರಬಾರ್ದಷ್ಟೇ. ಮೇಡಮ್ ನೀವಷ್ಟೇ ಅಲ್ಲ, ಯಾರ್ ಬಂದ್ ಹೇಳಿದ್ರು ನಾ ಸುಂದ್ರಿನ ಎಲ್ಲೂ ಕಳ್ಸಲ್ಲ, ಅವಳು ನನ್ ಜೊತೆನೆ ಇರ್ತಾಳೆ. ಆಗಲ್ಲ, ದೀಪ ಟೈಲರಿಂಗ್ ಮಿಷನ್ ಇರೋದಕ್ಕೆ ನೀವೇ ಕಾರಣ.
ಏನ್ ಹೇಳ್ತೀರಾ? ಹೌದು, ನೀವವತ್ತು ದೀಪ ಅವ್ರ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಕ್ಕೆ ತಾನೆ ಅವಳು ದುಡ್ದು ಚಿರು ಕೊಡ್ತಿರೋದು. ಅದ್ ಸರಿ ಅರ್ಚನಾ, ಅವಳು ಬರೀ ಟೈಲರಿಂಗ್ ಮಿಷಿನ್ ತುಳಿಯೋದು ಮಾತ್ರ ಅಲ್ಲ, ಅಷ್ಟು ಜೋರಾಗಿ ಸಾಂಗ್ ಹಾಕೊಟ್ಟಿರ್ತಾಳಲ್ಲ, ಅದ್ ಮಾಡಿ ಸರಿನಾ? ನಾನ್ ಯಾರಿಗೂ ತೊಂದರೆ ಕೊಡ್ದೆ, ನಾನು ಇಷ್ಟ ಬಂದಂಗೆ ಇರ್ತೀನಿ. ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ನೋಡು ಚಿರು, ಹೇಗ್ ಮಾತಾಡ್ತಿದ್ದಾಳ ಅವಳು. ನಾನೇನ್ ಹೇಳ್ದೆ ಮೇಡಮ್, ಇರೋ ವಿಷಯನ ಹೇಳ್ತಿದ್ದೀನಿ. ದೀಪ ಅವರೇ, ನಿಮ್ಗೆ ಕೆಲಸ ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ. ಅವ್ರ ಉದ್ದೇಶ ಇಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ ಅಂತಷ್ಟೇ. ಇಷ್ಟು ದಿನ ನೀವು ಮೇಲ್ಗಡೆ ಸೈಲೆಂಟಾಗಿ ಕೆಲಸ ಮಾಡ್ತಿದ್ರಲ್ವಾ? ಆಗ್ಲೂ ಹಾಡ್ ಹಾಕೊಂಡೇ ಮಾಡ್ತಿದ್ದೆ ಹಸ್ಬೆಂಡು ನನ್ ಕೆಲ್ಸ. ಆದ್ರೆ ಇಷ್ಟು ಜೋರಾಗಿ ಸಾಂಗ್ ಹಾಕ್ತಾನೂ ಇರ್ಲಿಲ್ಲ, ನಮಗ್ ಕೇಳಿಸ್ತಾನೂ ಇರ್ಲಿಲ್ಲ. ಏನ್ ಮಾಡ್ಲಿ ಮೇಡಮ್, ಜನ ಬಂದು ಹೋಗಿ ಮಾಡ್ತಿದ್ದಾರೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಓಡಾಡಕ್ ಆಗ್ತಿಲ್ಲ. ಅದಕ್ಕೆ ಮನೆ ಮುಂದೆನೆ ಕೆಲಸ ಮಾಡ್ತಿದ್ದೀನಿ. ಈ ಕೆಲಸನ ಇಲ್ಲಿ ಮಾಡೋದ್ ಬದಲು ಬೇರೆ ಎಲ್ಲಾದ್ರೂ ನಿಮ್ ಮೆಷಿನ್ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಮಾಡ್ಬೋದಲ್ಲ. ಅಂದ್ರೆ ಏನ್ ಹೇಳ್ತಿದ್ದೀರಾ ಮೇಡಮ್? ಹೊರಗೆ ಎಲ್ಲಾದ್ರೂ ಅಂಗಡಿ ಶುರು ಮಾಡುವಂತನಾ? ಹ್ಞೂ, ಮತ್ತೆ ಇಲ್ಲಿ ಎಲ್ರು ಇರಿಟೇಟ್ ಮಾಡ್ತಾ ಡಿಸ್ಟರ್ಬ್ ಮಾಡಿ ಅಷ್ಟೊಂದು ನಾಯ್ಸ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕಿಂತ ಎಲ್ಲಾದ್ರೂ ಅಂಗಡಿ ಹುಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೋದಲ್ಲ. ಅಯ್ಯೋ ಮೇಡಮ್, ಎಂತ ಗಟ್ರಿ ಮೇಡಮ್, ನಾನು ಇವತ್ತೇ ಒಂದು ಅಂಗಡಿ ಹುಡ್ಕ್ಬಿಡ್ತೀನಿ. ಅದ್ರ ಜೊತೆ ಅಲ್ಗ ಒಂದಷ್ಟು ಕೆಲ್ಸದವ್ರನ್ನ ಇಟ್ಕೊಂಡ್ ಬಿಡ್ತೀನಿ. ಅಯ್ಯೋ ಮೇಡಮ್, ನೀವೊಂಥರ ನಂಗೆ ಒಂದು ಅದೃಷ್ಟ ದೇವತೆ ಮೇಡಮ್. ನಿಮ್ ಹೆಸರನ್ನ ನಾನು ಟ್ರೇಲರಿಂಗ್ ಶಾಪ್ ಅಲ್ಲಿ ಇಟ್ಟಿದ್ದು ಇನ್ನು ನೋಡಿದೇ ಇಲ್ಲ. ರಾಮನಗರ, ಮೈಸೂರು, ಅಲ್ಲಿಂದ ಎಲ್ಲ ಜನ ಬರ್ತಾರೆ ಗೊತ್ತಾ ನನ್ನ ಹುಡ್ಕೊಂಡು. ಅಯ್ಯೋ ಎಷ್ಟು ಖುಷಿ ಆಗ್ತಿದೆ. ಜಾಸ್ತಿ ಖುಷಿ ಪಡ್ಬೇಡ. ನೀನ್ ಅಲ್ಲೆಲ್ಲೋ ಅಂಗಡಿ ಇಟ್ಕೊಂಡ್ರೆ ಮನೆ ಕೆಲಸ ಯಾರೇ ಮಾಡ್ತಾರೆ? ಮೇಡಮ್, ಇನ್ಮೇಲಿಂದ ಈ ದೀಪ ಮನೆ ಕೆಲಸ ಎಲ್ಲ ಮಾಡಲ್ಲ. ಅದೇನೋ ಅಂತಾರಲ್ವಾ, ಏನದು, ನಾನಿವಾಗ ಕೆಲಸಗಾರ ಮೂವನ್ ವರ್ಕಿಂಗ್